ಲೋಕದಲ್ಲಿ ಇವತ್ತು ದೇವ ಮಕ್ಕಳಾಗಿ ಜೀವನ ಮಾಡುವಾಗ ನಾವು ಅನೇಕಾವರ್ತಿ ನಮ್ಮ ಆರಿಸುವಿಕೆಯಲ್ಲಿ ತಪ್ಪುಗಳನ್ನು ನಾವು ಮಾಡುತ್ತಿರ್ತೇವೆ. ಯಾವ ವ್ಯಕ್ತಿ ಭಕ್ತಿವಂತನೆಂಬುದಾಗಿ ನೀವು ಹೇಗೆ ನೋಡಬಹುದಂದರೆ, ಅವನು ಯಾರನ್ನು ಕೂಡ ಕ್ರಿಟಿಸೈಸ್ ಮಾಡುವುದಿಲ್ಲ, ಅವರು ಯಾರ ಬಗ್ಗೆ ಕೂಡ ಹೆಚ್ಚು ಅವನು ಮಾತನಾಡುವುದಿಲ್ಲ, ಅವನು ದೇವರ ಬಗ್ಗೆ ಹೆಚ್ಚು ಮಾತನಾಡ್ತಾನೆ, ಸುವಾರ್ತೆಯನ್ನು ಹಬ್ಬಿಸ್ತಾನೆ, ಅದನ್ನು ಬಿಟ್ಟು ದ್ವೇಷವನ್ನು ಹಬ್ಬಿಸುವುದಿಲ್ಲ. ನಿಮಗೆ ಆಗದೇ ಇರುವಂಥ ವ್ಯಕ್ತಿಯನ್ನು ನೋಡುವಾಗ ನಿಮ್ಮ ಹೃದಯದಲ್ಲಿ ನಿಮಗೆ ಏನೋ ಒಂಥರ ಅನ್ಕಂಫರ್ಟೇಬಲ್ ಆಗುವುದಾದರೆ ನಿಮ್ಮಲ್ಲಿ ಇನ್ನೂ ಕಹಿ ಭಾವನೆ ಇದೆ ಎಂಬುದಾಗಿ ಲೆಕ್ಕ. ಎಲ್ಲಿ ದೇವರಾತ್ಮನಿರ್ತಾನೋ ಅಲ್ಲಿ ದ್ವೇಷ ಇಲ್ಲ, ಅಲ್ಲಿ ಪ್ರೀತಿ ಇರ್ತದೆ. ಈ ಲೋಕದಲ್ಲಿರುವಾಗ ಏನೇ ಬಂದರೂ ಕೂಡ ಸಂತೋಷದಲ್ಲಿ ಜೀವಿಸುವಂಥದ್ದು ಅದು ದೇವರಾತ್ಮ ನಮ್ಮೊಳಗಿದ್ರೆ ಮಾತ್ರ ಸಾಧ್ಯ. ಪ್ರೀತಿಯೆಷ್ಟು ಅಪಾರವೇ, ಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನನ್ನನು ನೀನು ಪ್ರೀತಿಸಿದು ಶಾಶ್ವತ ಪ್ರೇಮದಿ, ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದಿ. ನಿನ್ನನೆಷ್ಟು ಸ್ತುತಿಸಿದರು ಇನ್ನು ಸಾಲದು, ಇನ್ನು ಸಾಲದು. ನಿನ್ನ ಪ್ರೀತಿಯೆಷ್ಟು ಅಪಾರವೇ, ಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನೀನಿಲ್ಲದಿರುತ್ತಿದ್ದರೆ ನನಗೆಲ್ಲ ನಿರೀಕ್ಷೆಯು, ಲೋಕವು ನನ್ನ ನೆಷ್ಟಾಗಿ ಹಾಗೆ ಮಾಡುತ್ತಿದ್ದರು. ನಿನ್ನ ಪ್ರೀತಿ ಕೃಪೆಗಳೇ ನನ್ನಯ ಬಲವು, ನನ್ನಯ ಬಲವು. ನಿನ್ನ ಪ್ರೀತಿಯೆಷ್ಟು ಅಪಾರವೇ, ಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನಿನ್ನಲೆ ನನಗೆ ಸಂತೃಪ್ತಿಯು, ಹೃದಯಕ್ಕೆ ನೆಮ್ಮದಿಯು, ಸಂತೋಷ ಕಷ್ಟಗಳಲ್ಲಿಯೂ ನಿಂಚಿತ್ತ ಮಾಡಲು ಕಲಿಸು, ಪ್ರಾರ್ಥಿಸಿ ಕೊಂಡಾಡಲು ನಿನ್ನಯ ಪ್ರೀತಿಯ, ನಿನ್ನಯ ಪ್ರೀತಿಯ. ನಿನ್ನ ಪ್ರೀತಿಯೆಷ್ಟು ಅಪಾರವೇ, ಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು.
ಶಾಲೋಮ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿ ದೇವಜನರೇ, ಈ ದಿನ ದೇವರ ವಾಕ್ಯವನ್ನು ಕೇಳೋದಕ್ಕಿಂತ ಮುಂಚೆ ನಾವು ಪ್ರಾರ್ಥಿಸುವ. ದೇವರು ತಾನೇ ನಮ್ಮೆಲ್ಲರ ಸಂಗಡ ಮಾತನಾಡಲಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕೋಸ್ಕರ ನನಗೆ ಸ್ತೋತ್ರಪ್ಪ. ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಮ್ಮೆಲ್ಲರ ಸಂಗಡ ನೀನು ಮಾತನಾಡಪ್ಪ. ದೇವರೇ, ಪ್ರತಿಯೊಂದು ನಿನ್ನ ಮಾತುಗಳು ಪ್ರತಿಯೊಂದು ಹೃದಯಗಳನ್ನು ಸಂತೈಸಲಿ ಮತ್ತು ನಿನ್ನನ್ನು ಸಂತೋಷಪಡಿಸುವಂಥ ಜೀವನದಲ್ಲಿ ಸಾಗಲಿಕ್ಕಾಗುವಂಥ ಕೃಪೆ ನಮ್ಮೆಲ್ಲರಿಗೆ ಅನುಗ್ರಹಿಸಿಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಘನ ಮಾನ ಮಹಿಮೆ ನಿಮ್ಮ ಗೊಬ್ಬರಿಗೆ ಸಲ್ಲಿಸುತ್ತೇವೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಈ ದಿನದ ದೇವರ ವಾಕ್ಯದ ಸಂದೇಶದ ಶಿರೋನಾಮ ಹೀಗಿದೆ: ನಮ್ಮ ಬೆಳವಣಿಗೆಗೆ ಬೇಕಾಗುವುದು ಹಿಂದೆ ಆರಿಸಿಕೊಳ್ಳುವಂಥದ್ದು. ನಮ್ಮ ಬೆಳವಣಿಗೆಗೆ ಬೇಕಾಗಿರುವಂಥದ್ದು ಇವತ್ತೇ ಆರಿಸಿಕೊಳ್ಳಿರಿ ಎಂಬುದಾಗಿ. ಇದಕ್ಕೆ ಆಧಾರ ವಚನಗಳು ಅದು ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 5-8 ವಚನಗಳು. 3 ವಚನಗಳಲ್ಲಿ ಇಲ್ಲಿ ಅನೇಕ ಸತ್ಯಗಳನ್ನು ಅಲ್ಲಿ ಸಂತ ಪೇತ್ರನು ಬರೆಯುವಂಥದ್ದು ನಾವು ನೋಡುತ್ತೇವೆ. 5ನೇ ವಚನ ಹೀಗೆ ಹೇಳ್ತದೆ: ಈ ಕಾರಣಗಳಿಂದಲೇ ನೀವು ಪೂರ್ಣಾಸಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಇವು ನಿಮ್ಮಲ್ಲಿ ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತದೆ. ಕೊನೆಗೆ ಹೇಳ್ತದೆ, ಇವು ನಿಮ್ಮಲ್ಲಿ ಹೆಚ್ಚುತ್ತಾ ಬಂದಲ್ಲಿ. ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವಂಥ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತದೆ ಎಂಬುದಾಗಿ. ನಾವು ನಿಷ್ಫಲರು ಆಗದಂತೆ, ನಾವು ಫೈಲ್ಯೂರ್ ಆಗದಂತೆ, ನಾವು ಜಯದ ಜೀವನವನ್ನು ಮಾಡುವಂತೆ ಇದು ಮಾಡುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಬೆಳವಣಿಗೆಗೆ ನಮ್ಮ ಆರಿಸುವಿಕೆ ಬಹಳ ಇಂಪಾರ್ಟೆಂಟ್ ಆಗಿದೆ ಪ್ರಿಯರೇ. ನಾವು ಈ ಲೋಕದಲ್ಲಿ ಇವತ್ತು ದೇವ ಮಕ್ಕಳಾಗಿ ಜೀವನ ಮಾಡುವಾಗ ನಾವು ಅನೇಕಾವರ್ತಿ ನಮ್ಮ ಆರಿಸುವಿಕೆಯಲ್ಲಿ ತಪ್ಪುಗಳನ್ನು ನಾವು ಮಾಡುತ್ತಿರ್ತೇವೆ. ನಾವು ಈ ಲೋಕದಲ್ಲಿ ದೇವರು ನಮಗೊಂದು ಜೀವನ ಕೊಟ್ಟಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಜೀವನ ಕೊಟ್ಟಿದ್ದಾನೆ. ಆ ಜೀವನದಲ್ಲಿ ಪ್ರತಿಯೊಬ್ಬೊಬ್ಬರು ಮಾಡಬೇಕಾದ ಕರ್ತವ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಕರ್ತವ್ಯವೇನು ಎಂಬುದಾಗಿ ನಾವು ಗುರುತಿಸಿ ಜೀವಿಸುವಂಥದ್ದೇ ನಿಜವಾಗ್ಲೂ ದೇವರ ಮಕ್ಕಳಾದ ನಮ್ಮ ಕೆಲಸ ಪ್ರಿಯರೇ. ಆದರೆ ಅನೇಕ ಆವರ್ತಿ ನಾವು ಅದನ್ನು ಮರೆತು ಜೀವಿಸ್ತೇವೆ. ಹಾಗಾಗಿ ಹೊಸ ಒಡಂಬಡಿಕೆಯ ಅನೇಕ ದೈವ ಭಕ್ತರು ದೇವರ ಶಕ್ತಿಯನ್ನು ನಿರಾಕರಿಸ್ತಾರೆ. ತನ್ನ ಶಕ್ತಿಯಿಂದಲೇ ಮುಂದೆ ಹೋಗಲಿಕ್ಕೆ ಪ್ರಯತ್ನ ಪಡುತ್ತಾರೆ. ದೇವರ ಶಕ್ತಿಯನ್ನು ಆತುಕೊಳ್ಳದೆ ತನ್ನ ಆಲೋಚನೆ ಪ್ರಕಾರ ಮಾತನಾಡ್ತಾ ಇರ್ತಾರೆ. ನಾವು ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ಅವರು ತಾನೇ ಸರಿ, ಇನ್ನುಳಿದವರು ಯಾರೂ ಸರಿ ಇಲ್ಲ ಎಂಬುದಾಗಿ. ಅದು ದೇವರ ವಾಕ್ಯ ನಮಗೆ ಕಲಿಸಿಕೊಡುವಂಥದ್ದು ನಮ್ಮ ಜ್ಞಾನಕ್ಕೆ ದಮೆಗೆ ತಾಳ್ಮೆ, ತಾಳ್ಮೆಗೆ ಭಕ್ತಿ, ಭಕ್ತಿಗೆ ಸಹೋದರ ಸ್ನೇಹ, ಸಹೋದರ ಸ್ನೇಹಕ್ಕೆ ಪ್ರೀತಿ. ಇದು ನಿಮ್ಮಲ್ಲಿ ಹೆಚ್ಚಬೇಕು. ನಾವು ಭಕ್ತಿ ಇದೆ ಎಂಬುದಾಗಿ ಹೇಳಿ ಸಹೋದರನು ದ್ವೇಷ ಮಾಡುವಂಥದ್ದಲ್ಲ. ಇನ್ನು ಕೆಲವರು ಹೇಳ್ತಾರೆ, ನಮಗೆ ಇವರು ದ್ವೇಷ ಮಾಡ್ತಾರೆ. ನಿಜವಾಗ್ಲೂ ಅವ್ರಿಗೆ ಗೊತ್ತಿರುವುದಿಲ್ಲ ಯಾರು ದ್ವೇಷ ಮಾಡ್ತಾರೋ. ತನ್ನ ಮನಸ್ಸಿನಲ್ಲಿ ಏನನ್ನು ಅವರು ಆಲೋಚನೆ ಮಾಡ್ತಾರೋ ಅದೇ ಸರಿ ಎಂಬುದಾಗಿ ಲೋಕಕ್ಕೆ ಬಿಂಬಿಸ್ತಾ ಇರ್ತಾರೆ. ಇವರು ತಮ್ಮ ಜೀವನವನ್ನು
ನಾಶನಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅದರ ಜೊತೆಗೆ ಇವರ ಮಾತುಗಳನ್ನು ಕೇಳಿದವರನ್ನು ಕೂಡ ನಾಶನಕ್ಕೆ ಸೆಳೆಯುತ್ತಾರೆ. ಇದು ನಾವು ನೋಡುತ್ತಿರುವಂಥ ಇತ್ತೀಚಿನ ಪರಿಸ್ಥಿತಿ. ಅದಕ್ಕೋಸ್ಕರ ನಾವು ನೋಡುತ್ತೇವೆ 2 ತಿಮೋತಿ 3:5 ಹೀಗೆ ಹೇಳ್ತದೆ, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವವರು ಇಂಥವರ ಸಹವಾಸವನ್ನು ಮಾಡದಿರು ಎಂಬುದಾಗಿ. ಭಕ್ತಿಯ ವೇಷ ಏನಿದೆ? ಭಕ್ತಿ. ಇವತ್ತು ಅನೇಕರು ನಿಜವಾಗ್ಲೂ ಭಕ್ತಿ ಮಾಡುವವರನ್ನು ಕೂಡ ಹೇಳ್ತಾರೆ, ಅವನಿಗೆ ಭಯಂಕರ ಭಕ್ತಿ ಬಂದು ಬಿಟ್ಟಿದೆ ಅಂತ ಹೇಳ್ತಾರೆ. ಆದರೆ ಇನ್ನೂ ಕೆಲವರಿದ್ದಾರೆ, ಆ ವೇಷವನ್ನು ಹಾಕಿಕೊಂಡು, ಭಕ್ತಿ ಒಂದು ವೇಷ ಇರ್ತದೆ, ನಾನು ಸ್ಪಿರಿಚುವಲ್ ಮ್ಯಾನ್ ಎಂಬುದಾಗಿ ಅವರು ಹೇಳಬಹುದು. ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ ಇತರರನ್ನು ಕ್ರಿಟಿಸೈಸ್ ಮಾಡ್ತಾ ಜೀವಿಸ್ತಾರೆ. ಯಾವ ವ್ಯಕ್ತಿ ಭಕ್ತಿವಂತನೆಂಬುದಾಗಿ ನೀವು ಹೇಗೆ ನೋಡಬಹುದಂದರೆ, ಅವನು ಯಾರನ್ನು ಕೂಡ ಕ್ರಿಟಿಸೈಸ್ ಮಾಡುವುದಿಲ್ಲ, ಅವರು ಯಾರ ಬಗ್ಗೆ ಕೂಡ ಹೆಚ್ಚು ಅವನು ಮಾತನಾಡುವುದಿಲ್ಲ, ಅವನು ದೇವರ ಬಗ್ಗೆ ಹೆಚ್ಚು ಮಾತನಾಡ್ತಾನೆ, ಸುವಾರ್ತೆಯನ್ನು ಹಬ್ಬಿಸ್ತಾನೆ, ಅದನ್ನು ಬಿಟ್ಟು ಬೇರೆ ದ್ವೇಷವನ್ನು ಹಬ್ಬಿಸುವುದಿಲ್ಲ. ಯಾವ ವ್ಯಕ್ತಿಯಲ್ಲಿ ಭಕ್ತಿ ಇದೆ ಎಂಬುದಾಗಿ ನೀವು ನೋಡಬಹುದು ಪ್ರಿಯರೇ. ಅದಕ್ಕೆ ಇಲ್ಲಿ ಹೇಳುವುದು, ಭಕ್ತಿಯ ವೇಷವಿದ್ದು ಅದರ ಬಲ ಬೇಡ ಎಂಬುದಾಗಿ. ಅದರ ಬಲ ಬೇಡ, ನಾನೇ ಸುಪ್ರೀಂ, ಅದರ್ಥ ನಾನು ಆ ಪ್ರೈಡ್, ಅಹಂಕಾರ. ಯಾವ ವ್ಯಕ್ತಿ ಅಹಂಕಾರ ಇರ್ತದಲ್ಲ, ಅವನು ಯಾವತ್ತೂ ಕೂಡ ಆ ವ್ಯಕ್ತಿ ಕೇವಲ ವೇಷ ಮಾತ್ರ ಹಾಕಿರ್ತದೆ. ಯಾವಲ್ಲಿ ಕಹಿ ಭಾವನೆ ಇರ್ತದಲ್ಲ, ಕಹಿ ಭಾವನೆ ಅಂದರೆ ಹೆಚ್ಚಾಗಿ ನಾವು ಹೇಳ್ತೇವೆ, ನಾನು ಕ್ಷಮಿಸಿದ್ದೇನೆ, ನಾನು ಸರಿ ಇದ್ದೇನೆ, ನಾನು ಕರೆಕ್ಟ್ ಇದ್ದೇನೆ. ಇಲ್ಲ, ನಿಮಗೆ ಕಹಿ ಭಾವನೆ ಇದೆಯೋ ಇಲ್ಲೋ ಎಂಬುದಾಗಿ ಸೆಲ್ಫ್ ಟೆಸ್ಟ್ ಮಾಡ್ಬೋದು ಪ್ರಿಯರೇ. ಒಬ್ಬ ವ್ಯಕ್ತಿಯನ್ನು ನೋಡುವಾಗ, ನಿಮಗೆ ಆಗದೇ ಇರುವಂಥ ಒಬ್ಬ ವ್ಯಕ್ತಿಯನ್ನು ನೋಡುವಾಗ ನಿಮ್ಮ ಹೃದಯದಲ್ಲಿ ನಿಮಗೆ ಏನೋ ಒಂಥರ ಅನ್ಕಂಫರ್ಟೇಬಲ್ ಆಗುವುದಾದರೆ ನಿಮ್ಮಲ್ಲಿ ಇನ್ನೂ ಕಹಿ ಭಾವನೆ ಇದೆ ಎಂಬುದಾಗಿ ಲೆಕ್ಕ. ನಾವು ಹೇಳ್ಬೋದು, ಇಲ್ಲ ಬ್ರದರ್ ನಾನು ಅವರನ್ನು ಕ್ಷಮಿಸಿದ್ದೇನೆ. ಇಲ್ಲ, ನೀನು ಕ್ಷಮಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಒಬ್ಬ ವ್ಯಕ್ತಿಯನ್ನು ನೋಡುವಾಗ ನಾವು ಅವನಲ್ಲಿ ಪ್ರೀತಿಯ ಹೃದಯ ನೋಡುತ್ತೇವಲ್ಲ, ಆವಾಗ ಮಾತ್ರ ಆ ಕ್ಷಮಿಸಿದಂಥ ಹೃದಯ ನಮ್ಮಲ್ಲಿ ಇರ್ತದೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತದೆ, ಭಕ್ತಿಯ ವೇಷ. ಭಕ್ತಿವಂತನು ಯಾರನ್ನೂ ದ್ವೇಷ ಮಾಡುವುದಿಲ್ಲ. ಅದಕ್ಕೆ ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು. ಬಲ ಬೇಡ, ದೇವರ ಬಲ ಬೇಡ. ಹಲ್ಲೆಲೂಯಾ. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ನಮ್ಮ ಬೆಳವಣಿಗೆ ಬೇಕಾಗಿರುವಂಥದ್ದು ಇವತ್ತೇ ಆರಿಸಿಕೊಳ್ಳಬೇಕು. ಇವತ್ತು ನಾವು ನೋಡುತ್ತೇವೆ, ಭಕ್ತಿ ಇರ್ತದೆ ಅನೇಕ ಆವರ್ತಿ. ಇವತ್ತು ಈ ಕ್ರಿಸ್ಮಸ್ ಸಮಯದಲ್ಲಿ ನಾವು ನೋಡುವಂಥದ್ದು, ಈ ಸೀಸನ್ನಲ್ಲಿ ಸಂತಾ ಕ್ಲಾಸನ್ನು ಅನೇಕರು ಆ ಸಂತಾ ಕ್ಲಾಸ್ದು ವೇಷವನ್ನು ಹಾಕಿಕೊಂಡು ಕುಣಿತಾರೆ. ಪ್ರಿಯರೇ, ಕುಣಿದ್ರೆ ನಮಗೇನು ತೊಂದರೆ ಇಲ್ಲ, ಆದರೆ ಒಂಥರ ಜೋಕರ್ ಟೈಪಲ್ಲಿ ಕುಣಿತಾರೆ, ಇನ್ನೊಬ್ಬರು ನೆಗಡಿಸ್ಲಿಕ್ಕೋಸ್ಕರ ಕುಣಿತಾರೆ. ನಿಜವಾಗ್ಲೂ ಸಂತಾ ಕ್ಲಾಸ್ ಒಂದು ಅರ್ಥ ಇದೆ ಪ್ರಿಯರೇ. ಸಂತಾ ಕ್ಲಾಸ್ ಅಂದರೆ ಏನು? ಒಬ್ಬ ವ್ಯಕ್ತಿ ಈಗಿನ ಟರ್ಕಿ ಪ್ರಾಂತ್ಯದಲ್ಲಿ ಒಬ್ಬ ಶ್ರೀಮಂತ ಕುಟುಂಬದ ಜೀವನ ಮಾಡ್ತಾ ಇದ್ರು. ಅವರಿಗೆ ಒಬ್ಬನ ಮಗ, ಅವನ ಹೆಸರು ನಿಕೋಲಾಸ್. ಅವನಿಗೆ 5 ವರ್ಷ ಇರುವಾಗ ಅವನ ಶ್ರೀಮಂತ ತಂದೆ ತಾಯಿ ಪ್ಲೇಗ್ ರೋಗ ಬಂದಿರ್ತದೆ ಆ ಊರಿಗೆ. ಆ ಪ್ಲೇಗ್ ರೋಗದಿಂದ ಅವರು ತೀರಿ ಹೋಗ್ತಾರೆ, ಈ ಲೋಕದ ಯಾತ್ರೆ ಮುಗಿಸ್ತಾರೆ. ಆಗ ಈ ನಿಕೋಲಾಸನ ಚಿಕ್ಕಪ್ಪ, ಇವರು ಒಂದು ಚರ್ಚಿನಲ್ಲಿ ಧರ್ಮಗುರುವಾಗಿದ್ದರು, ಫಾದರ್ ಆಗಿದ್ದರು. ಅವರು ಆ ಸಮಯದಲ್ಲಿ ಚಿಕ್ಕಪ್ಪನೊಟ್ಟಿಗೆ ಬೆಳೀತಾ ಬರುವಾಗ ಅವರು ಕೂಡ ಕೊನೆಗೆ ಒಂದು ದಿವಸ ದೇವರ ಸೇವೆಗೆ ಬಂದು ಬಿಡ್ತಾರೆ. ಅವರು ಫಾದರ್ ಆಗ್ತಾರೆ. ಫಾದರ್ ಆಗಿ ತನ್ನ ಸೇವೆಯನ್ನು ಮಾಡುವಾಗ, ಆ ಕಾಲದಲ್ಲಿ ದೇವ ಸೇವೆ ಮಾಡುವಂಥ ಜನರಲ್ಲಿ ಹೆಚ್ಚು ಆಸ್ತಿ ಇರಬಾರ್ದು, ಫಾದರ್ ಆಗಿರುವವರಿಗೆ ಹೆಚ್ಚು ಆಸ್ತಿ ಇರಬಾರ್ದು ಎನ್ನುವಂಥ ಒಂದು ವಿಚಾರ ಇತ್ತು. ಹಾಗಾಗಿ ಅವ್ರು ಏನು ಮಾಡಿ, ತನ್ನಲ್ಲಿದ್ದದ್ದೆಲ್ಲ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ತನ್ನಲ್ಲಿದ್ದದ್ದೆಲ್ಲ ನಿಕೋಲಾಸ್ ಏನು ಮಾಡ್ತಾರೆ, ಎಲ್ಲವನ್ನು ಕೂಡ ಫಾದರ್ ನಿಕೋಲಾಸ್ ಅವರು ಜನರಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಷ್ಟದಲ್ಲಿರುವವರಿಗೆ ಕಡೆಗೆ ಅವನಿಗೆ ಸಹಾನುಭೂತಿ, ಕ್ರಿಸ್ತನ ಪ್ರೀತಿಯನ್ನು ಅವರು ತೋರಿಸ್ತಾ ಇದ್ರು ಪ್ರಿಯರೇ. ಕ್ರಿಸ್ತನ ಪ್ರೀತಿ ಅನೇಕ ವರ್ತಿ ಯಾರ್ದೋ ಕಿಟಕಿಯಲ್ಲಿ ಆ ರಾತ್ರಿಯಲ್ಲಿ ಗೊತ್ತಿಲ್ಲದ ರೀತಿಯಲ್ಲಿ ಅವರು ಇಟ್ಟುಕೊಂಡು ಬರ್ತಾ ಇದ್ರು. ಆದರೆ ಅನೇಕ ಅವರ ಕಿಟಕಿಯಲ್ಲಿ ಯಾರು ಇಟ್ಟು ಹೋಗಿದ್ದಾರೆ ನೋಡುವಾಗ ಆ ನಿಕೋಲಾಸ್ ಅವರು ನಡೆದುಕೊಂಡು ಹೋಗುವಂಥದ್ದು ಅನೇಕರು ನೋಡಿದ್ದಾರೆ. ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ಕಣ್ಣೀರಿನಲ್ಲಿರುವಂಥ ಅವರ ಕೊರತೆಯನ್ನು ನೀಗಿಸ್ತಾ ಇದ್ರು. ಅಷ್ಟು ಚಿಕ್ಕ ಮಕ್ಕಳಿಗೆ ಅವರಿಗೆ ಚಾಕ್ಲೇಟ್ ಇರ್ಬೋದು, ಸಿಹಿ ತಿಂಡಿಗಳು, ಅನೇಕ ಚಿಹ್ನೆಗಳು,
ಅಥವಾ ಈ ಒಂದು ಆಧ್ಯಾತ್ಮಿಕ ಸಂಬಂಧಪಟ್ಟಂಥ ಅನೇಕ ಚಿಹ್ನೆಗಳೆಲ್ಲ ಕೊಡ್ತಾ ಇದ್ರು ಆ ಸಮಯ, ಆ ಕಾಲದಲ್ಲಿ ಯಾವುದೇ ಡಿನಾಮಿನೇಷನ್ ಇಲ್ಲ ಪ್ರಿಯರೇ. ಇದು ಆದದ್ದು ಸುಮಾರು 300ನೇ ಇಸವಿಯ ಕಾಲದಲ್ಲಿ, 300. ಸೊ ಹಾಗಾದರೆ ಪ್ರಿಯರೇ, ನಾವು ನೋಡುವ ನಿಕೋಲಸ್ ಎನ್ನುವಂಥ ಆ ಒಂದು ಫಾದರ್ ಮುಂದಕ್ಕೆ ಏನಾಗ್ತಾರೆ ಅಂದರೆ ಬಿಷಪ್ ಆಗ್ತಾರೆ. ಬಿಷಪ್ ಆಗಿ ಅವರು ಕೊನೆಗೆ ಈ ಲೋಕದ ಯಾತ್ರೆಯನ್ನು ಅವರು ಮುಗಿಸ್ತಾರೆ. ಹಾಗಾಗಿ ಅವ್ರನ್ನು ಸಂತ ನಿಕೋಲಸ್ ಎಂಬುದಾಗಿ ಅಲ್ಲಿ ಆ ಸಮಯದಲ್ಲಿ ಜನರು ಕರೀಲಿಕ್ಕೆ, ಮತ್ತೆ ಎಷ್ಟೋ ವರ್ಷಗಳ ನಂತರ ಸಂತ ನಿಕೋಲಸ್ ಎಂಬುದಾಗಿ ಅವ್ರನ್ನು ಕರೀತಿದ್ರು. ಇವತ್ತು ಅವರೊಂದು ಕೆಂಪು ಡ್ರೆಸ್ಸನ್ನು ಹಾಕಿಕೊಂಡು ಆ ಸಂತ ನಿಕೋಲಸ್ ಅಥವಾ ಸಂತ ಕ್ಲಾಸ್ ಎಂಬುದಾಗಿ ಹೇಳಿಕೊಂಡು ಇವತ್ತು ಅನೇಕರು ಮನೆಗೆ ನಾವು ಹೋಗ್ತಾ ಇದ್ದೇವೆ, ಮಾಡ್ತಿದ್ದೇವೆ. ಆದರೆ ಅರ್ಥ ಗೊತ್ತಿಲ್ಲ, ಯಾಕೆ ನಾನು ಆಗ್ತಿದ್ದೇನೆ, ಇದು ಏನು ಇದರ ಉದ್ದೇಶ ಎಂಬುದಾಗಿ ಗೊತ್ತಿಲ್ಲ. ತಮ್ಮ ಕೈಯಲ್ಲಿದ್ದ ಚಾಕ್ಲೇಟ್ಗಳು ಕೊಡ್ತಾರೆ ಅನೇಕರು, ಇತರರಿಗೆ ಸಂತೋಷ ಪಡಿಸಲಿಕ್ಕೆ ನೋಡ್ತಾರೆ. ಆದರೆ ಅದು ಒಳ್ಳೆಯದು. ಆದರೆ ಇನ್ನೊಂದು, ಅದನ್ನು ಯಾವತ್ತೂ ಕೂಡ ನಾವು ಒಂದು ಜೋಕರ್ ಟೈಪ್ ಇನ್ನೊಬ್ಬರು ನೆಗಟಿಸ್ಲಿಕ್ಕೋಸ್ಕರ ಮಾಡುವಂಥದ್ದಲ್ಲ ಪ್ರಿಯರೇ. ಅಲ್ಲಿ ಕ್ರಿಸ್ತನ ಪ್ರೀತಿ ತೋರಿಸುವಂಥದ್ದಾಗಿರಬೇಕು, ಅದು ಕ್ರಿಸ್ಮಸ್ ಆಗಿರಬೇಕು. ಅದಕ್ಕೆ ಭಕ್ತಿಯ ವೇಷವಿದ್ದುಕೊಂಡು ಅದರ ಬಲ ಬೇಡ ಎಂಬುದನ್ನು ನಾವು ಮಾಡಬಾರದು ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ. ನಾನು ಯಾವುದಕ್ಕೆ ವಿರೋಧ ಇಲ್ಲ, ನಾನು ಯಾವುದಕ್ಕೂ ಸಂತ ಕ್ಲಾಸ್ಗೆ ಆಗಲಿ ಇನ್ನೊಂದಾಗಲಿ ಯಾವುದಕ್ಕೂ ವಿರೋಧವಲ್ಲ. ಆದರೆ ನಾವು ಯಾಕೆ ಹಾಕುತ್ತೇವೆ ಎನ್ನುವಂಥ ಅರಿವು ನಮಗಿರಬೇಕು. ಕ್ರಿಸ್ತನ ಸುವಾರ್ತೆಯನ್ನು ಸಾರೋದಕ್ಕೋಸ್ಕರ ಕ್ರಿಸ್ಮಸ್ ಸಮಯದಲ್ಲಿ ಪ್ರತಿ ಮನೆಗೆ ನಾವು ಹೋಗ್ತಿದ್ದೇವೆ. ಒಂದು ವೇಳೆ ಸಂತ ಕ್ಲಾಸ್ ಹಾಕಿದ್ರೂ ಕೂಡ ಅಲ್ಲಿ ಸುವಾರ್ತೆಯ ವಿಚಾರಗಳಿರಬೇಕು. ಹಲ್ಲೆಲೂಯಾ. ಸೊ ಭಕ್ತಿಯ ವೇಷವಿದ್ದು ಅದರ ಬಲ ಬೇಡ ಎಂಬುದಾಗಿ ನಾವು ಯಾವತ್ತೂ ಕೂಡ ಹೇಳಬಾರ್ದು. ಹಾಗಾಗಿ ನಾವು ನೋಡ್ತೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಗಲಾತ್ಯ ಸಭೆಗೆ ಬರೆಯುವಾಗ 5:22 ವಚನ ಹೀಗೆ ಹೇಳ್ತದೆ, ಆದರೆ ದೇವರಾತ್ಮ ಉಂಟಾಗುವ ಫಲವೇನೆಂದರೆ, ಇವತ್ತು ನಮಗೆ ದೇವರಾತ್ಮನಿಂದ ನಾವು ನಡೆಸಿಕೊಂಡವರಾಗಿರಬೇಕು. ಕೇರಳಕ್ಕೆ ಹೋಗುವಾಗಿರ್ಬೋದು, ದೇವಾಲಯದಲ್ಲಿರುವಾಗಿರ್ಬೋದು, ಮನೆಯಲ್ಲಿರುವಾಗಿರ್ಬೋದು, ಸಭೆಯಲ್ಲಿರುವಾಗಿರ್ಬೋದು, ಅಥವಾ ಸಮಾಜದಲ್ಲಿರುವಾಗಿರ್ಬೋದು, ಎಲ್ಲ ಕಡೆಯಲ್ಲಿ ದೇವರ ಆತ್ಮನಿಂದ ನಡೆಸುವವರಾಗಿರ್ಬೇಕು. ಯಾಕಂದ್ರೆ ನಮ್ಮ ಮನಸ್ಸಿದೆಯಲ್ಲ, ಕ್ಷಣ ಬದಲಾಗ್ತಾ ಹೋಗ್ತಾ ಇದೆ. ಕ್ಷಣ ಅದು ನಾವು ಹೇಳಿದಾಗ ಕೇಳುವುದಿಲ್ಲ ಕೆಲವು ಸಲ. ಅದಕ್ಕೋಸ್ಕರ ಈ ದೇವರ ಆತ್ಮನ ಸ್ಪರ್ಶ ಅಥವಾ ಅವರೊಳಗೆ ಇಲ್ಲದಿರುವುದರಿಂದ ಅವರು ಕ್ರಿಟಿಸೈಸ್ ಅನೇಕರು ಮಾಡ್ತಾರೆ. ಅದಕ್ಕೆ ನಮಗೆ ಬೇಕಾಗಿರುವಂತ ಇವತ್ತು ಆರಿಸಿಕೊಳ್ಳಬೇಕು ಪ್ರೇರೆ. ಒಂದೇ ಒಂದು ಜೀವನ ಇರುವುದು ಈ ಲೋಕದಲ್ಲಿ, ನಾವು ಜೀವಿಸುವ ಒಂದೇ ಜೀವನ. ಇದರಲ್ಲಿ ಇತರರಿಗೆ ನಾವು ಸಹಾಯ ಮಾಡಬೇಕು, ಕ್ರಿಸ್ತನ ಪ್ರೀತಿಯನ್ನು ಹಂಚಬೇಕು. ನಾವು ನಮ್ಮ ನೆರೆಮನೆಗೆ, ನಮ್ಮ ಸಮಾಜಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಸಭೆಗೆ ಕ್ರಿಸ್ತನ ಪ್ರೀತಿಯಾಗಿ ನಾವಿರಬೇಕು ಪ್ರಿಯರೇ. ಇವತ್ತು ಆರಿಸಿಕೊಳ್ಳಬೇಕು ನಾವು. ಅದಕ್ಕೆ ಇಲ್ಲಿ ಹೇಳುವಂಥದ್ದು, ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ. ಹಲ್ಲೆಲೂಯಾ. ಸೊ ಅಲ್ಲಿ ಹೇಳ್ತದೆ ಪ್ರೀತಿ, ಸಂತೋಷ, ಸಮಾಧಾನ. ಮೊದಲನೇ 3 ವಿಚಾರ ನೋಡುವಾಗ ಅಲ್ಲಿ ಪ್ರೀತಿ ಇರ್ತದೆ. ಎಲ್ಲಿ ದೇವರಾತ್ಮನಿರ್ತಾನೋ ಅಲ್ಲಿ ದ್ವೇಷ ಇಲ್ಲ, ಅಲ್ಲಿ ಪ್ರೀತಿ ಇರ್ತದೆ. ಇವತ್ತು ನಾವು ಕೇಳ್ತಾ ಇರುವಂಥ ಎಲ್ಲ ದ್ವೇಷದ ಮಾತು ನಮ್ಮ ಕಿವಿಗೆ ಇತರರ ವಿಷಯದಲ್ಲಿ ಡೌಟ್ ಬರುವಂತೆ ಮಾಡ್ತಾರೆ. ಇತರನ್ನು ನಾವು ಒಂಥರ ಏನು ಅನುಮಾನದಿಂದ ನೋಡುವಂತೆ ಜನರು ಮಾಡ್ತಾ ಇದ್ದಾರೆ. ಸೊ ಅಂಥವರ ಮಾತು ಯಾವತ್ತೂ ನಾವು ಕೇಳಬೇಕು. ಯಾಕಂದ್ರೆ ಅಲ್ಲಿ ದೇವರಾತ್ಮನುಂಟಾದ ಮಾತುಗಳಲ್ಲ. ಅವ್ರು ಯಾವತ್ತೂ ಕೂಡ ದೇವರಾತ್ಮನಿಗೆ ಅನುಸಾರವಾಗಿ ಮಾತನಾಡ್ತಾ ಇಲ್ಲ. ಒಂದು ವೇಳೆ ದೇವರ ವಾಕ್ಯವನ್ನು ಹಿಡ್ಕೊಂಡು ಮಾತಾಡ್ಬೋದು, ಆದರೆ ಅದು ತನ್ನ ಪ್ರಯೋಜನಕ್ಕೋಸ್ಕರ ಮಾತಾಡ್ತಿರ್ಬೋದು, ಗೊತ್ತಿಲ್ಲ. ಅದು ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಮೊದಲನೇಗೆ ಪ್ರೀತಿ. ಪ್ರೀತಿಯ ಸಂದೇಶ ಇದೆಯಾ, ಅಲ್ಲಿ ನಿಲ್ರಿ. ಇತರರು ದ್ವೇಷದಿಂದ ನೋಡುವಂಥ, ಇತರನ ಅನುಮಾನದಿಂದ ನೋಡುವಂಥ ಸಂದೇಶ ಇದ್ದರೆ ಅದನ್ನು ಸ್ವಿಚ್ ಆಫ್ ಮಾಡಿರಿ, ಅಥವಾ ಅಂಥ ಮಾತುಗಳನ್ನು ಕೇಳಬೇಡ್ರಿ. ಎರಡನೇಗೆ ಸಂತೋಷ. ಆ ಸಂತೋಷ ಲೋಕ ಕೊಡುವ ಸಂತೋಷ ಅಲ್ಲ, ಕ್ರಿಸ್ತನ ಸಂತೋಷ. ಇವತ್ತು ಆಯ್ಕೆ ಮಾಡಿಕೊಳ್ಬೇಕು ನಾವು ಕ್ರಿಸ್ತನ ಸಂತೋಷ. ಇದು ಕೆಲವು ಸಲ ಕೊರತೆ ಇರ್ಬೋದು, ಆದರೂ ಸಂತೋಷದಲ್ಲಿರ್ತೇವೆ. ಕೆಲವು ಸಲ ಸಮಸ್ಯೆಲಿರ್ಬೋದು, ಆದರೂ ಸಂತೋಷದಲ್ಲಿರ್ತೇವೆ. ಕೆಲವು ಸಲ ಎಲ್ಲ ಇರ್ಬೋದು, ಆದರೂ ಕೂಡ ಸಂತೋಷದಲ್ಲಿರ್ತೇವೆ. ಸಂತೋಷ ಈ ಲೋಕದಲ್ಲಿರುವಾಗ ಏನೇ ಬಂದರೂ ಕೂಡ ಸಂತೋಷದಲ್ಲಿ ಜೀವಿಸುವಂಥದ್ದು ಅದು ದೇವರಾತ್ಮ ನಮ್ಮೊಳಗಿದ್ರೆ ಮಾತ್ರ ಸಾಧ್ಯ. ಅದಕ್ಕೆ ದೇವರಾತ್ಮನ ಒಳಗಿದ್ದಂಥ ಪೌಲನು ಜೈಲಲ್ಲಿ ಕೂತ್ಕೊಂಡು ಹೇಳುವಂಥದ್ದು, ಆತನು ಹೇಳ್ತಾನೆ ಸಂತೋಷ ಪಡ್ರಿ, ತಿರುಗಿ ಸಂತೋಷ ನಿಮಗೆ ಹೇಳ್ತೇನೆ, ನೀವು ಸಂತೋಷ ಪಡ್ರಿ. ಹಲ್ಲೆಲೂಯಾ. ಮತ್ತೆ ಹೇಳ್ತಾನೆ ಸಮಾಧಾನ.
ನಾವು ಭಕ್ತರಾಗಿದ್ದರೂ ಕೂಡ ಹಳೆ ದಿನಮಾನಗಳಲ್ಲಿ ನಮಗೆ ಸಮಾಧಾನ ಇಲ್ಲ ಪ್ರಿಯರೇ. ನಾವು ಸಮಾಧಾನ ಇದ್ದಾಗೆ ತೋರಿಸ್ಬೋದು, ಅದಕ್ಕೆ ಅನೇಕ ಅವರ ಸಮಾಧಾನ ಇರಲಿಕ್ಕಿಲ್ಲ ಹಿಂದಿನ ದಿನಗಳಲ್ಲಿ. ಅದು ಯಾವಾಗ ಪವಿತ್ರಾತ್ಮ ದೇವರು ನಮ್ಮೊಳಗೆ ಇರ್ತಾನೋ ನಮಗೆ ಈ ಲೋಕದಲ್ಲಿ ಏನಾದರೂ ಕೂಡ ನಾವು ಸಮಾಧಾನದಲ್ಲಿ ಇರ್ತೇವೆ, ನಮಗೇನು ತೊಂದರೆ ಇಲ್ಲ, ನಾವು ಸಮಾಧಾನದಲ್ಲಿ ಇರ್ತೇವೆ. ಮತ್ತೆ ಇನ್ನೊಂದು ಬರುವಂಥದ್ದು 4ನೇದು ದೀರ್ಘ ಶಾಂತಿ. ಶಾಂತಿ ಇರ್ತದೆ. ಅನೇಕರಿಗೆ ಅನೇಕ ವಿಚಾರಗಳು ಮಾಡಿದ್ರೆ ನಮಗೆ ಶಾಂತಿಯನ್ನು ನಾವು ನೋಡ್ತಾ ಇರ್ತೇವೆ. ದೀರ್ಘ ಶಾಂತಿ ಇದು ಪವಿತ್ರಾತ್ಮನ ಫಲವಾಗಿದೆ. ಮತ್ತು ದಯೆ, ಇತರರ ಕಡೆಗೆ ಅಯ್ಯೋ ಇವರು ಯಾಕೆ ಹೀಗೆ ಮಾಡ್ತಾರೆ, ಅಥವಾ ಒಂದು ಕಷ್ಟದಲ್ಲಿರೋ ನೋಡಿ ಅಯ್ಯೋ ಅಂತೇಳಿ ನಮಗೆ ದಯೆ ಬರ್ತದೆ. ಇತರರ ಕಷ್ಟ ನಮ್ಮ ಕಷ್ಟವಾಗಿ ನಮಗೆ ಕಾಣ್ತದೆ. ಇತರ ಸ್ಟ್ರಗಲ್ ಅದು ನನ್ನ ಸ್ಟ್ರಗಲ್ ಅಂತ ಹೇಳಿ ನಾವು ದಯೆ. ಯೇಸು ಸ್ವಾಮಿಯ ವಿಷಯದಲ್ಲಿ ನಾವು ನೋಡುವಾಗ ಲಾಜರ್ನ ವಿಷಯದಲ್ಲಿ ನಿಂತುಕೊಂಡು ಅಳುವಂಥ ಜನರನ್ನು ನೋಡಿ ಯೇಸು ಸ್ವಾಮಿ ಕೂಡ ಕಣ್ಣೀರು ಬಿಟ್ಟನು ಎಂಬುದಾಗಿ ವಾಕ್ಯ ಹೇಳ್ತದೆ. ಕಣ್ಣೀರು ಬಿಟ್ಟನು. ಹಲ್ಲೆಲೂಯ. ಸೊ ನಾವು ಕೂಡ ಇತರರ ನೋವಿನಲ್ಲಿ ನಾವು ಭಾಗಿಗಳಾಗಬೇಕು ಪ್ರಿಯರೇ. ಅದು ಯಾವುದೇ ಜಾತಿ ಧರ್ಮ ಮತ ಏನಿಲ್ಲ, ನಾವು ಇತರರ ಕಷ್ಟಕ್ಕೆ ನಾವು ಕೂಡ ಪಾಲು ಅವರಿಗೆ ಸಹಾಯ ಮಾಡುವ ಅಂತ ಮಕ್ಕಳಾಗಬೇಕು. ಮತ್ತೆ ಉಪಕಾರ, ದಯೆ ಜೊತೆ ಉಪಕಾರ ಅದು ಕನೆಕ್ಟೆಡ್. ದಯೆ ಇದ್ರೆ ಮಾತ್ರ ಉಪಕಾರಕ್ಕೆ ಹೋಗ್ತೇವೆ ನಾವು. ನೆಕ್ಸ್ಟ್ ಸ್ಟೆಪ್ಪೇ ಉಪಕಾರ. ನಾವು ಉಪಕಾರಿಗಳಾಗಬೇಕು, ಯಾರಿಗೆ ಕೂಡ ಅಪಕಾರಿಗಳಾಗಿರಬಾರದು. ಇವತ್ತೇ ಚೂಸ್ ಮಾಡಬೇಕು ನಾವು ನಮ್ಮ ಜೀವನದ ಫೌಂಡೇಶನ್ ಅಥವಾ ನಮ್ಮ ಜೀವನದ ಆಶೀರ್ವಾದದ ಮೈಲುಗಲ್ಲುಗಳನ್ನು ನಾವು ಚೂಸ್ ಮಾಡಬೇಕು. ಇವತ್ತು ಇದೇ ಹೇಳುವಂಥದ್ದು, ನೀವು ಉಪಕಾರ ಮಾಡು. ನಿನ್ನ ಸಂದರ್ಭಗಳು ದೇವರು ಒದಗಿಸಿ ಕೊಡುತ್ತಾನೆ. ನೀನು ಮಿಸ್ ಮಾಡಿಕೊಂಡ್ರೆ ತೊಂದರೆಯಲ್ಲಿ ಇನ್ನೊಬ್ಬನಿದ್ದಾನೆ. ಅದಕ್ಕೆ ನಾವು ಹೇಳ್ತೇವಲ್ಲ, ನಾನು ಮಾಡಲ್ಲ, ಅನೇಕ ವಾರ ನಾನು ಅದಕ್ಕೆ ನಾನೇನು ಉಪಕಾರ ಮಾಡಲ್ಲ, ಅವನಿಗಿನ್ನು ತೊಂದರೆ ಇಲ್ಲ, ದೇವರಿದ್ದಾನೆ. ಒಂದು ಗೊತ್ತಾ ನಿಮಗೆ, ಎಲ್ಲರೂ ಕೈ ಬಿಟ್ಟಾಗ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ನೀನು ದೇವರ ಆತ್ಮನುಸಾರವಾಗಿ ನೀನು ನಡೆಯುವುದಾದರೆ, 1, ನೀನು ದೇವರ ಮಗುವಾಗಿರುವುದಾದರೆ, 2, ನೀನು ದೇವರ ಮಕ್ಕಳೆಂಬುದಾಗಿ ನೀನು ಆತನ ವಾಕ್ಯಗಳು ನಿನ್ನ ಜೀವನ ಅಳವಡಿಸಿ ಜೀವಿಸುವುದಾದರೆ ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ. ನಾವು ಅಸತ್ಯದಲ್ಲಿರುವಾಗಲೇ ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲಂತೆ, ಈಗ ಕೈ ಬಿಡುವನ? ಹಲ್ಲೆಲೂಯಾ. ಮತ್ತೆ ಹೇಳ್ತದೆ, ಉಪಕಾರದ ಮೇಲೆ ನಂಬಿಕೆ ಬೇಕು ನಮಗೆ. ಮತ್ತೆ ನಂಬಿಕೆ, ಸಾಧುತ್ವ, ಶಮೆದಮೆ, ಇಂಥ ವಿಚಾರಗಳು ಯಾವ ಧರ್ಮಶಾಸ್ತ್ರ, ಯಾವುದೇ ಮತದ ಧರ್ಮಶಾಸ್ತ್ರ ಇದನ್ನು ಸರಿ ಇಲ್ಲ ಎಂಬುದಾಗಿ ಹೇಳುವುದಿಲ್ಲ ಅಂತೇಳಿ ವಾಕ್ಯ ಹೇಳ್ತದೆ. ಯಾರು ಕೂಡ ಹಾಗೆ ಇಂಥವುಗಳು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ. ಇದಕ್ಕೆ ಆಕ್ಷೇಪಣೆ ಇಲ್ಲ. ಪ್ರೀತಿಗೆ ಯಾವುದಾದ್ರು ಧರ್ಮಶಾಸ್ತ್ರ ಆಕ್ಷೇಪಿಸ್ತದ? ಯಾರಾದರೂ ಹೇಳ್ತಾರ ಇಲ್ಲ ಪ್ರೀತಿ ಮಾಡಬಾರ್ದು? ಇಲ್ಲ. ಉಪಕಾರಕ್ಕೆ ಯಾವ್ದಾರು ಹೇಳ್ತಾ? ಇಲ್ಲ. ಹಾಗಾಗಿ ಪ್ರಿಯರೇ, ಇದು ನಾವು ನಮ್ಮ ಜೀವನದಲ್ಲಿ ನಡೆಸಬೇಕು ಎಂಬುದಾಗಿ ಹೇಳ್ತದೆ. ನಿಮಗೆ ಗೊತ್ತಾ, ಹಾಗೆ ಪವಿತ್ರಾತ್ಮನ ಕಾರ್ಯಗಳು ನಮ್ಮ ಜೀವನದಲ್ಲಿ ನಾವು ಅದಕ್ಕೆ ಒತ್ತು ಕೊಟ್ಟು ಜೀವಿಸುವಾಗ ಮಾತ್ರ, ಅಥವಾ ಒಳಗಾಗಿ ಜೀವಿಸುವಾಗ ಮಾತ್ರ ನಾವು ನಿಜವಾಗಲೂ ದೇವರ ಚಿತ್ತಾನುಸಾರ ಜೀವಿಸಲಿಕ್ಕೆ ನಮಗೆ ಸಾಧ್ಯ, ಅಥವಾ ಉತ್ತಮವಾದನ್ನು ಆರಿಸಿಕೊಳ್ಳಿಕ್ಕೆ, ಉತ್ತಮ ಜೀವನವನ್ನು ಆರಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಪ್ರೇರೆ. ಅದಕ್ಕೆ ನಾವು ನೋಡುವಾಗ ಈ ಫ್ಲೈಟ್ ಈ ಏರೋ ಬ್ರಿಡ್ಜ್ ಹತ್ರ ಬಂದು ನಿಲ್ಲಿಸ್ತಾರೆ. ಪ್ಯಾಸೆಂಜರ್ ಎಲ್ಲ ಇಳಿದು ಹೋಗ್ತಾರೆ. ಮತ್ತೆ ಇನ್ನೊಂದು ಕಡೆಗೆ ಹೋಗುವಂಥ ಪ್ಯಾಸೆಂಜರ್ಗಳು ಮತ್ತೆ ಆ ಫ್ಲೈಟನ್ನು ಹತ್ತುತ್ತಾರೆ. ಹತ್ತಿದ ಮೇಲೆ ಮತ್ತೆ ಎದುರಿನಲ್ಲಿ ಒಂದು ಫ್ಲೈಟ್ನ ಎದುರು ವೀಲ್ನ ಹತ್ರ ಒಂದು ವಾಹನವನ್ನು ಕನೆಕ್ಟ್ ಮಾಡ್ತಾರೆ. ಯಾಕಂದರೆ ದೂಡಿಕೊಂಡು ಹೋಗ್ಲಿಕ್ಕೆ. ಆ ದೂಡಿಕೊಂಡು ಹೋಗದಿದ್ರೆ, ಹಿಂದಕ್ಕೆ ದೂಡಿಕೊಂಡು ಹೋಗದಿದ್ರೆ ಫ್ಲೈಟ್ ಮತ್ತೆ ಮುಂದಕ್ಕೆ ಹೋಗುವುದಿಲ್ಲ. ಯಾಕಂದರೆ ಅದಕ್ಕೆ ಮುಂದಕ್ಕೆ ಹೋಗಲಿಕ್ಕೆ ಮಾತ್ರ ಇರುವಂಥದ್ದು. ಅದು ಹಿಂದೆ ರಿವರ್ಸ್ ಗೇರ್ ಇಲ್ಲ ಕಾಣುತ್ತೆ, ನನಗೆ ಗೊತ್ತಿಲ್ಲ ಹೆಚ್ಚು. ಆದರೆ ನಾನು ಯಾವತ್ತೂ ಕೂಡ ರಿವರ್ಸ್ ಹೋಗೋದು ನಾನು ನೋಡಲಿಲ್ಲ. ಫ್ಲೈಟ್ ಯಾವುದೋ ಒಂದು ಗಾಡಿ ಅದನ್ನು ದೂಡಿಕೊಂಡು ಹೋದರೆ ಮಾತ್ರ ಅದಕ್ಕೆ ಹೋಗ್ಲಿಕ್ಕೆ ಆಗುವಂಥದ್ದು. ಹಾಗೆ ದೂಡಿಕೊಂಡು ಹೋಗ್ತದೆ ಪ್ರಿಯರೇ. ಆ ವಾಹನ ಇಲ್ಲದಿದ್ದರೆ ಈ ವಿಮಾನಕ್ಕೆ ಹಾರಲಿಕ್ಕೆ ಆಗುವುದಿಲ್ಲ. ನೀನು ಹಾರಬೇಕಾದ್ರೆ ಆ ವಾಹನ ಬೇಕೇ ಬೇಕು. ಅದೇ ರೀತಿ ನಮ್ಮ ಜೀವನ ಎನ್ನುವಂಥ ಈ ಒಂದು ವಿಮಾನಕ್ಕೆ ಒಂದು ವೇಳೆ ಈ ಲೋಕದಲ್ಲಿ ಆರಾಮವಾಗಿ ಹಾರಬೇಕಾದ್ರೆ, ನಡೆಯಬೇಕಾದ್ರೆ ಈ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವಂಥ ಬಹಳ ಬಹಳ ಪ್ರಾಮುಖ್ಯ ಪ್ರಿಯರೇ. ಈ ಪವಿತ್ರಾತ್ಮ ನಮ್ಮಲ್ಲಿ ಇದ್ದಾನೆ ಇಲ್ಲವೋ ಎಂಬುದು ಗೊತ್ತಾಗೋದು ಹೇಗೆಂದರೆ, ಈ ಎಲ್ಲ ವಿಚಾರಗಳು, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಇದೆಲ್ಲವೂ ಕೂಡ ಇರ್ತದೆ ಪ್ರಿಯರೇ. ಇದೆಲ್ಲವೂ
ಇದೆಲ್ಲವೂ ಯಾವಾಗ 5 ನಿಮಿಷ ಇದ್ದು ಹೋಗುದಲ್ಲ, ಅಲ್ಲೇ ಇರ್ತದೆ. ಕೆಲವರಿಗೆ 5 ನಿಮಿಷ ಬಂದು ಹೋಗ್ತದೆ, ನಮಗೆ ಮುಂಚೆ 5 ನಿಮಿಷಕ್ಕೆ ಬಂದು ಹೋಗ್ತಾ ಇತ್ತು ಹಿಂದಿನ ದಿನಗಳಲ್ಲಿ. ಅಲ್ಲಲ್ವಯ್ಯ. ಸೊ ನಾವು ಬೆಳೀತಾ ಬರಬೇಕು ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ಬೆಳೀತಾ ಬರಬೇಕು. ಕೆಲವು ಕ್ರೈಸ್ತರು ಎಂದಿಗೂ ಬೆಳೆಯುವುದಿಲ್ಲ. ನಾವು ಕೆಲಸ ನೋಡ್ಬೋದು, ಎಂದಿಗೂ ಬೆಳೆಯುವುದಿಲ್ಲ. ಯಾಕಂದರೆ ಅವರು ಪವಿತ್ರಾತ್ಮನ ಅರಿತುಕೊಳ್ಳಿಲ್ಲ. ನೋಡ್ರಿ, ಅನೇಕ ಕ್ರೈಸ್ತರು ಇದ್ದ ಹಾಗೆ ಇರ್ತಾರೆ. ಅವರು ಒಂದು ವೇಳೆ 50 ವರ್ಷ ಆಗಿರ್ಬೋದು, 25 ವರ್ಷ ಆಗಿರ್ಬೋದು, ಆದರೆ ಅವರು ಬೆಳೆಯುವುದಿಲ್ಲ ಅಂದರೆ ದೈಹಿಕವಾಗಿ ಬೆಳೆದಿರ್ಬೋದು ಅಥವಾ ಒಂದಷ್ಟು ಹಣ ಸಂಪಾದಿಸಬಹುದು, ಆದರೆ ಆಧ್ಯಾತ್ಮಿಕವಾಗಿ ದೇವರ ಚಿತ್ತಾನುಸಾರ ನಡಲಿಕ್ಕೆ ಅವರು ಬೆಳೆದಿರಲ್ಲ ಪ್ರಿಯರೇ. ಹಾಗಾಗಿ ನಮ್ಮ ಸಂದೇಶದ ಶೀರ್ಷಿಕೆ ಏನಂದರೆ, ಇವತ್ತು ಬೆಳವಣಿಗೆ ನಮಗೆ ಬೇಕಾಗಿರುವಂಥದ್ದು. ನಮಗೇನು ಬೇಕು ಅದು ಇವತ್ತು ನಾವಿವತ್ತು ನೋಡ್ತಿದ್ದೀವಿ. ಹಾಗಾಗಿ ಪೇತ್ರನ ಸಂದೇಶವೆಂದರೆ, ಕ್ರಿಸ್ತನಲ್ಲಿ ನೀವು ಅಭಿವೃದ್ಧಿ ಹೊಂದುತ್ತಿರುವುದಾದರೆ ಕ್ರೈಸ್ತ ಜೀವನಕ್ಕೆ ಬೇಕಾದ ಎಲ್ಲವನ್ನು ನಾವು ಹೊಂದುತ್ತೇವೆ. ಕ್ರಿಸ್ತನಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತಾ ಇರಬೇಕಾದ್ರೆ ಕ್ರೈಸ್ತರಾಗಿ ನಮಗೆ ಬೇಕಾಗಿರೋದೆಲ್ಲವೂ ಕೂಡ ನಾವು ಹೊಂದಿದ. ಅದಕ್ಕೆ ವಾಕ್ಯ ಕೂಡ ಹೇಳ್ತೇವೆ ಪ್ರಿಯರೇ. 2 ಪೇತ್ರ 1:3 ತಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾಗಿರುವಂಥ ಎಲ್ಲವನ್ನು ಕೂಡ ನಿಮಗೆ ದೊರೆಯುತ್ತದೆ ಎಂಬುದಾಗಿ, ಅಥವಾ ಜೀವಕ್ಕೂ ಭಕ್ತಿ ಬೇಕಾದೆಲ್ಲವೂ ದೊರೆಯುತ್ತೆಂದು ಬಲ್ಲಿರಷ್ಟೇ ಎಂಬುದಾಗಿ ವಾಕ್ಯ ಹೇಳ್ತೇವೆ. ಪ್ರೀತಿ ದೇವ ಜನರೇ, ಜೀವಕ್ಕೂ ಭಕ್ತಿಗೂ ಬೇಕಾಗಿರುವಂಥ ಎಲ್ಲವನ್ನು ಕೂಡ ದೇವರು ನಮಗೆ ಒದಗಿಸ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಇನ್ನೇನು ಬೇಕು? ಜೀವಕ್ಕೂ ಭಕ್ತಿಗೂ ಬೇಕಾಗಿರುವಂಥದ್ದು ಎಲ್ಲವನ್ನು ಕೂಡ ದೇವರು ನನಗೆ ನಿಮಗೆ ಒದಗಿಸ್ತಾನೆ. ಯಾವಾಗ ಅಂದರೆ ನಾವಿವತ್ತು ಚೂಸ್ ಮಾಡಬೇಕು. ದೇವರು ನಮ್ಮನ್ನು ಚಾಯ್ಸ್ ಮಾಡಿದ್ದಾನೆ. ವಾಕ್ಯ ಹೇಳ್ತದೆ, ನೀವು ನನ್ನ ಆರಿಸಿ ತೆಗೆದುಕೊಂಡಿಲ್ಲ. ಯೇಸುಸ್ವಾಮಿ ಹೇಳ್ತಾರೆ, ನಾನೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ. ಆರಿಸಲ್ಪಟ್ಟವರ ನಾವಿವತ್ತು ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ನಾವು ಜೀವಿಸಬೇಕು ಪ್ರಿಯರೇ. ಈ ಪ್ರೀತಿ, ಈ ಸಮಾಧಾನ, ಈ ಸಂತೋಷ, ಆ ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಇದೆಲ್ಲವನ್ನು ಕೂಡ ಈ ಪವಿತ್ರಾತ್ಮನ ವಿಚಾರಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿ ಜೀವಿಸಬೇಕು. ಹಾಗಾಗಿ ಅನೇಕ ವರ್ತಿ ದೇವರ ಮಕ್ಕಳು ಎಂಬುದಾಗಿ ಹೇಳಿದವರು ಯಾವುದೇ ಪ್ರಗತಿಯನ್ನು ಸಾಧಿಸದೆ ಜೀವಿಸ್ತಾ ಇದ್ದಾರೆ. ಯಾವುದೇ ಪ್ರಗತಿ ಇಲ್ಲ ಅವರ ಜೀವನದಲ್ಲಿ. ವಾಕ್ಯ ಹೇಳ್ತದೆ, ನಿಮಗೆ ಜೀವನಕ್ಕೂ ಬೇಕಾದ ಎಲ್ಲವೂ ನಿಮಗೆ ದೊರೆಯುತ್ತದೆ ಎಂಬುದು ನಿಮಗೆ ಬಲ್ಲಿರಷ್ಟೇ, ನಿಮಗೆ ಗೊತ್ತು. ಹಲ್ಲೆಲೂಯಾ. ಹಾಗೆ ಪ್ರೀತಿ ದೇವ ಜನರೇ, ನಾವು ಯಾವಾಗಲೂ ಕೂಡ ದೇವರಾತ್ಮನಿಗೆ ಹೊಂದಿಕೊಂಡು ನಾವು ಜೀವಿಸಬೇಕೆಂಬುದೇ ದೇವರ ವಾಕ್ಯ ಹೇಳ್ತದೆ. ಹಾಗಾಗಿ ಇಲ್ಲಿ ಹೇಳ್ತದೆ 2 ಪೇತ್ರ 1:8 ಕರ್ತನ ಯೇಸು ಕ್ರಿಸ್ತ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವುದರಲ್ಲಿ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು, ನಿಷ್ಫಲರು ಆಗದಂತೆ ಇರಬೇಕು ಎಂಬುದಾಗಿ ಪೇತ್ರನು ಹೇಳ್ತಾನೆ. ಪ್ರಿಯರೇ, ಆಲಸ್ಯಗಾರರಾಗಿರಬಾರ್ದು. ನಾವಿವತ್ತು ಭಕ್ತಿಗೆ ಮತ್ತು ಜೀವಕ್ಕೆ ಬೇಕಾದ ಎಲ್ಲವೂ ಕೊಡುವ ದೇವರ ಆ ಒಂದು ವಿಚಾರದಲ್ಲಿ ನಾವು ಎಲ್ಲವನ್ನು ಪರಿಜ್ಞಾನವನ್ನು ತಿಳಿದುಕೊಂಡು ನಾವು ಜೀವಿಸಬೇಕು. ಪರಿಜ್ಞಾನದಲ್ಲಿ ನಾವು ಜೀವಿಸಬೇಕು. ದೇವರು ಒಳ್ಳೆಯವನು ಪ್ರಿಯರೇ. ಇಂಥ ಜೀವನ ಮಾಡುವಾಗ ಅವನ ಬಾಯಲ್ಲಿ ಕಂಪ್ಲೇಂಟ್ ಇಲ್ಲ. ಇಲ್ಲದ್ರೆ ಏನಾಗ್ತದೆ, ದೇವರ ಆತ್ಮನ ಹೊಂದದ ವ್ಯಕ್ತಿಗಳು ಅವರು ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ. ಅವ್ರು ಸಂತೋಷದಲ್ಲಿರೋದಿಲ್ಲ, ತಾವು ಸಂತೋಷದಲ್ಲಿರಲಿಲ್ಲ, ಇನ್ನೊಬ್ಬರನ್ನು ಕೂಡ ಸಂತೋಷದಲ್ಲಿ ಇರದಂತೆ ಮಾಡ್ತಾನೆ, ಅವನು ಹಾಳು ಮಾಡಿಬಿಡ್ತಾರೆ. ಅದಕ್ಕೆ ವಾಕ್ಯ ಹೇಳ್ತೇವೆ ಪ್ರಿಯರೇ, ಕಡೇ ದಿನಗಳಲ್ಲಿ ನೀವು ಒಂದು ವೇಳೆ 2 ತಿಮೋತಿ 3:5 ಅಲ್ಲಿ ಹೇಳ್ತದೆ, ಭಕ್ತಿಯ ವೇಷವಿದ್ದು ಅದರ ಬಲ ಬೇಡವೆಂತ ಹೇಳುವವರು. ಈ ವಾಕ್ಯ ಪ್ರಾರಂಭವಾಗುವುದು, ಆ ಅಧ್ಯಾಯ ಪ್ರಾರಂಭವಾಗುವಂಥದ್ದು ಅಲ್ಲಿ ನಾವು ನೋಡ್ತೇವೆ, ಕಡೇ ದಿನಗಳಲ್ಲಿ ಇಂಥ ಜನರು ಇರ್ತಾರೆ ಎಂಬುದಾಗಿ. ಭಕ್ತಿಯ ವೇಷ ಇರ್ತದೆ ಅವರಿಗೆ, ಆದರೆ ಪ್ರೀತಿಯ ದೇವ ಜನರೇ, ಅವರು ಯಾವತ್ತೂ ಕೂಡ ದೇವರ ಬಲವನ್ನು ಬಯಸುವುದೇ ಇಲ್ಲ. ಹಾಗಾಗಿ ನನ್ನ ಪ್ರೀತಿಯ ದೇವ ಜನರೇ, ನಾವು ಯಾವಾಗಲೂ ಕೂಡ ಸದ್ಗುಣ, ಜ್ಞಾನ, ದಮೆ, ತಾಳ್ಮೆ, ಭಕ್ತಿ, ಸಹೋದರ ಸ್ನೇಹ, ಪ್ರೀತಿ, ಇದೆಲ್ಲವೂ ನಮ್ಮಲ್ಲಿ ಹೆಚ್ಚುತ್ತಾ ಬರಬೇಕು, ಕಡಿಮೆ ಆಗುವುದಲ್ಲ, ಹೆಚ್ಚುತ್ತಾ ಬರಬೇಕೆಂಬುದಾಗಿ ವಾಕ್ಯ ಹೇಳ್ತದೆ. ಅದಕ್ಕೆ ಜ್ಞಾನೋಕ್ತಿ ಕೂಡ ಹೇಳುವಂಥದ್ದು, ಕಂದ ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಯನ್ನು ಮನಪೂರ್ವಕವಾಗಿ ನಡೆಸು. ಮನಪೂರ್ವಕವಾಗಿ, ಸುಮ್ಮನೆ ಮಾಡಬೇಡ, ಮನಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸುತ್ತದೆ. ನಿನ್ನ ದಿನವನ್ನು ಹೆಚ್ಚಿಸ್ತದೆ, ಅದು ನಿನಗೆ ಆಯುಷ್ಯವನ್ನು ಕೊಡುತ್ತದೆ. ಭಕ್ತಿಗೂ ಜೀವಕ್ಕೂ ಬೇಕಾದೆಲ್ಲವೂ ನಿನಗೆ ಅನುಗ್ರಹಿಸಿ ಕೊಡುತ್ತದೆ.
ನೀನು ಸಂತೋಷದಲ್ಲಿರ್ತಿ, ನೀನು ಸಮಾಧಾನದಲ್ಲಿರ್ತಿ, ನೀನು ಪ್ರೀತಿಯಲ್ಲಿರ್ತಿ ಪ್ರಿಯರೇ. ಹಲ್ಲೆಲೂಯಾ. ಹಾಗೆ ನನ್ನ ಪ್ರೀತಿ ದೇವ ಜನರು, ಯಾವಾಗಲೂ ಕೂಡ ನಾವು ಆ ರೀತಿ ಜೀವನ ಮಾಡಬೇಕಾದ್ರೆ ನಾವು ದೇವರ ವಾಕ್ಯದಲ್ಲಿ ನೆಲೆಯೂರಿ ನಿಲ್ಲಬೇಕು. ಅದಕ್ಕೆ ಯೋಹಾನ ಸುವಾರ್ತೆಯಲ್ಲಿ ಹೇಳುವಂಥದ್ದು 15ನೇ ವಚನದಲ್ಲಿ, ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ನೀವು ದೇವರ ವಾಕ್ಯದಲ್ಲಿ ನೆಲೆಗೊಂಡಿರೋದಾದರೆ ನೀವೇನು ಮಾಡ್ತೀರಿ? ನೀವು ಬಹಳ ಫಲ ಕೊಡ್ತೀರಿ. ವಾಕ್ಯದಲ್ಲಿ ನೆಲೆಗೊಳ್ಳದಿದ್ದರೆ ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ಪ್ರೀತಿಯ ದೇವ ಜನರೇ, ಇವತ್ತು ದೇವರ ವಾಕ್ಯದ ಸಂದೇಶದ ಶಿರೋನಾಮೆಗಿದೆ, ನಮ್ಮ ಬೆಳವಣಿಗೆ ಬೇಕಾಗಿರೋ ಹಿಂದೆ ಆರಿಸಿಕೊಳ್ಳ್ರಿ, ಇವತ್ತೇ ಆರಿಸಿಕೊಳ್ಳ್ರಿ. ನೀವು ಬೆಳಿತೀರಿ, ಎಲ್ಲ ವಿಷಯದಲ್ಲಿ ಕೂಡ ಆಧ್ಯಾತ್ಮಿಕವಾಗಿ ಬೆಳಿತೀರಿ, ದೇವರ ಪರಿಜ್ಞಾನದಲ್ಲಿ ಬೆಳಿತೀರಿ, ಅದೇ ರೀತಿ ನಿಮಗೆ ಬೇಕಾಗಿರುವಂಥ ಆಶೀರ್ವಾದಗಳಿಂದ ಬೆಳಿತೀರಿ. ನಿಮಗೆ ಭಕ್ತಿಗೂ ಜೀವನಕ್ಕೂ ಬೇಕಾಗಿರುವಂಥ ಎಲ್ಲವನ್ನು ಕೂಡ ದೇವರು ನಿಮಗೆ ಅನುಗ್ರಹಿಸಿಕೊಡುತ್ತಾನೆ. ಸೊ ಹಾಗಾಗಿ ನನ್ನ ಪ್ರೀತಿ ದೇವ ಜನರೇ, ಇದು ನಾವು ದೇವರ ವಾಕ್ಯವನ್ನು ಕೇಳಿದ್ದೇವೆ. ನಾವು ಇವತ್ತು ಆರಿಸಿಕೊಳ್ಳುವಂಥ ನಮ್ಮ ಕೈಯಲ್ಲಿದೆ. ನಾವು ಆರಿಸಿಕೊಳ್ಳಬೇಕು. ನಮ್ಮ ಬೆಳವಣಿಗೆ ಬೇಕಾಗಿರುವಂಥದ್ದು ಇವತ್ತೇ ಆರಿಸಿಕೊಳ್ಳುವ. ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ದೇವರೇ, ಈ ದಿನದ ವಾಕ್ಯವನ್ನು ಕೇಳಿದ್ದೇವೆ ಸ್ವಾಮಿ. ಕರ್ತನೆ, ನಾವು ಹೇಳುವವರು ಕೇಳುವವರು ಮಾತ್ರವಾಗಿರದೆ ಸ್ವಾಮಿ, ನಿನ್ನ ವಿಶೇಷವಾದ ಮಕ್ಕಳಾಗಿದ್ದುಕೊಂಡು ಸ್ವಾಮಿ ದೇವರೇ, ಇವತ್ತೇ ಕರ್ತನೆ ದೇವರೇ, ನೀನು ಮೆಚ್ಚುವಂಥದ್ದು ಆರಿಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡಪ್ಪ. ಈ ಲೋಕದ ಸ್ವಾಮಿ ದೇವರೇ ದ್ವೇಷದಿಂದ, ಈ ಲೋಕದ ಕುಯುಕ್ತಿಯಿಂದ ಸ್ವಾಮಿ ದೇವರೇ ನಮ್ಮನ್ನು ಕಾದು ಕಾಪಾಡಪ್ಪ. ನಿನ್ನ ಪ್ರೀತಿಯನ್ನು ಹಂಚಲಿಕ್ಕಾಗುವಂಥ ಸಹಾಯ ಮಾಡು ಸ್ವಾಮಿ. ಎಲ್ಲವನ್ನು ಕೂಡ ನಿನ್ನ ಕೈಲಿ ಒಪ್ಪಿಸಿಕೊಡ್ತೇನೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಪ್ರೀತಿಯ ದೇವ ಜನರೇ, ಬಿಗ್ ಜೆ ಟಿವಿಯು ದಿನದ 24 ತಾಸುಗಳ ಕಾಲ ಕನ್ನಡ ಭಾಷೆಯಲ್ಲಿ ಸುವಾರ್ತೆ ಸಾರ್ತಾ ಇದೆ. ಒಂದು ವೇಳೆ ನೀವು ಈ ಸುವಾರ್ತೆ ಸೇವೆಯಲ್ಲಿ ಪಾಲುಗಾರಿಕೆ ತೆಗೆದುಕೊಳ್ಳಬೇಕು ಎಂಬುದಾಗಿ ಮನಸ್ಸಿದ್ದಲ್ಲಿ ದಯಮಾಡಿ ನಮ್ಮನ್ನು ಸಂಪರ್ಕಿಸಿರಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ.